ಹಾವೇರಿಯಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಮದ್ಯವನ್ನ ನಾಶಪಡಿಸಲಾಗಿದೆ. ಕೊನೆಗೂ ಮಣ್ಣು ಸೇರಿದೆ. 2 ವರ್ಷಗಳ ಅವಧಿ ಮೀರಿದ ಮದ್ಯ 77 ಲಕ್ಷ ರೂಪಾಯಿ ಮೌಲ್ಯದ ಮದ್ಯವನ್ನ ಅಬಕಾರಿ ಅಧಿಕಾರಿಗಳು ನಾಶಪಡಿಸಿದ್ದಾರೆ. ಅಬಕಾರಿ ಡಿಸಿ ವನಜಾಕ್ಷಿ ನೇತೃತ್ವದಲ್ಲಿ ಮದ್ಯ ನಾಶ ಮಾಡಲಾಗಿದೆ. ಹಾವೇರಿಯಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಮದ್ಯ ಕೊನೆಗೂ ಮಣ್ಣು ಸೇರಿದೆ. 2 ವರ್ಷಗಳ ಅವಧಿ ಮೀರಿದ ಮದ್ಯದ ಬಾಟಲ್ಗಳು ಹಾವೇರಿ ತಾಲೂಕಿನ ಎತ್ತಿನಹಳ್ಳಿಯಲ್ಲಿ ಪಾನೀಯ ನಿಗಮ ಡಿಪೋದಲ್ಲಿ ನಾಶಪಡಿಸಲಾಗಿದೆ. ಬಿಯರು, ವಿಸ್ಕಿ ಮತ್ತು ಸ್ಕಾಚ್ ಅನ್ನು ಅಬಕಾರಿ ಸಿಬ್ಬಂದಿಗಳು ನಾಶಗೊಳಿಸಿದ್ದಾರೆ. ಒಂದೊಂದು ಟೈಮಲ್ಲಿ ಇಡೀ ಕರ್ನಾಟಕದೊಳಗಡೆ ಅತಿ ಹೆಚ್ಚು ಮದ್ಯ ಸೇಲ್ ಆಗಿರುವಂಥದ್ದು ಹಾವೇರಿ ಜಿಲ್ಲೆ. ಈಗ ಇದೇ ಜಿಲ್ಲೆಯಲ್ಲಿ ಈಗ ಮದ್ಯ ನಾಶ ಮಾಡ್ತಾ ಇರುವಂಥದ್ದು. ಹೌದು, ಈಗ ನಾನು ಹಾವೇರಿ ತಾಲೂಕಿನ ಎತ್ತನಹಳ್ಳಿ ಗ್ರಾಮದಲ್ಲಿರುವಂತಹ ರಾಜ್ಯ ಪಾನೀಯ ನಿಗಮದ ಘಟಕದಲ್ಲಿ ಇರುವಂಥದ್ದು. ಇಲ್ಲಿ ಸುಮಾರು ಲಕ್ಷಾಂತರ ಮೌಲ್ಯದ ಮದ್ಯವನ್ನು ಈಗಾಗಲೇ ನಾಶಪಡಿಸ್ತಾ ಇದ್ದಾರೆ. ನೀವಿಲ್ಲೇನು ನೋಡ್ತಾ ಇದ್ದೀರಿ, ಈ ಏನು ಬಾಕ್ಸ್ಗಳಲ್ಲಿ ಏನು ಬೇರ್ ಬಾಟ್ಲ್ ಇದೆ, ವಿಸ್ಕಿ ಬಾಟ್ಲ್ಗಳಿದ್ದಾವೆ, ಸ್ಕಾಚ್ಗಳು ಏನಿದ್ದಾವೆ, ಈ ಎಲ್ಲ ಒಂದು ಬಾಟಲಲ್ಲಿರ್ತಕ್ಕಂಥ ಮದ್ಯವನ್ನು ಈಗಾಗಲೇ ನಾಶ ಮಾಡುವಂತಹ ದೃಶ್ಯಾವಳಿಯಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಿ. ಅಂದರೆ ಸುಮಾರು ಇದುವರೆಗೂ ಕೂಡ 77,13,300 ರೂಪಾಯಿ ಮೌಲ್ಯದ ಮದ್ಯವನ್ನು ಈಗಾಗಲೇ ನಾಶ ಮಾಡ್ತಾ ಇದ್ದಾರೆ. ಅಂದರೆ ಈ ಒಂದು ಮದ್ಯವು ಈಗಾಗಲೇ ಅವಧಿ ಮೀರಿದಂತಹ ಮದ್ಯ ಎನ್ನುವಂಥದ್ದನ್ನು ಈಗಾಗಲೇ ಅಧಿಕಾರಿಗಳು ಗುರುತಿಸಿರುವಂಥದ್ದು. ಇಲ್ಲಿರುವಂತಹ ಕಾರ್ಮಿಕರು ಈ ಒಂದು ಮದ್ಯವನ್ನು ಈಗಾಗಲೇ ನಾಶಪಡಿಸುವ ಮೂಲಕ ಗುಂಡಿಗೆ ಹಾಕ್ತಾ ಇರುವಂಥದ್ದು. ಸೊ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಾವೇರಿಯ ಡಿ ಸಿ ಅಂದರೆ ಅಬಕಾರಿ ಡಿ ಸಿ ಆಗಿರ್ತಕ್ಕಂಥ ವನಜಾಕ್ಷಿ ಇವರು ಮತ್ತು ಹಾಗೂ ಹಾವೇರಿ ತಾಲೂಕಿನ ಒಂದು ತಹಸೀಲ್ದಾರ್ ಆಗಿರ್ತಕ್ಕಂಥ ಶರಣಮ್ಮರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ಅಬಕಾರಿ ಇಲಾಖೆ ಈಗಾಗಲೇ ಮಾಡ್ತಾ ಇರುವಂಥದ್ದು. ಸೊ ನೀವು ದೃಶ್ಯಾವಳಿಯಲ್ಲಿ ಕೂಡ ನೋಡ್ತಾ ಇದ್ದೀರಿ, ಏನು ಅಬಕಾರಿ ಇಲಾಖೆ ಅಧಿಕಾರಿಗಳು, ಇನ್ಸ್ಪೆಕ್ಟರ್ಗಳು ಬಂದು ಖುದ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಆಗದಂತೆ ನಿಟ್ಟಿನಲ್ಲಿ ಏನಂತಂದರೆ ಈ ಒಂದು ಮದ್ಯವನ್ನು ನಾಶ ಪಡಿಸ್ತಾ ಇದ್ದಾರೆ. ಇದರ ಉದ್ದೇಶ ಇಷ್ಟೇ ಇರುವಂಥದ್ದು. ನೀವು ನನ್ನ ಕೈಯಲ್ಲೂ ಕೂಡ ನೋಡಿದರೆ ಗೊತ್ತಾಗುತ್ತೆ, ಇಲ್ಲಿ ಮೌಲ್ಯ ಕೂಡ ಇರುವಂಥದ್ದು. ಅಂದರೆ ಸುಮಾರು 77,13,000ಕ್ಕೂ ಅಧಿಕವಾಗಿರ್ತಕ್ಕಂಥ ಮೌಲ್ಯ ಇದಾಗಿರುವಂಥದ್ದು. ಅಂದರೆ ಈ ಒಂದು ಬಾಕ್ಸ್ಗಳಲ್ಲಿ ಇರ್ತಕ್ಕಂಥದ್ದು ಏನಂತಂದರೆ ಬಿಯರ್ ಬಾಟಲ್ ಆಗಿರ್ಬೋದು, ವಿಸ್ಕಿ ಬಾಟಲ್ ಆಗಿರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಬಾಟಲ್ಗಳು ಈಗಾಗಲೇ 2 ವರ್ಷದಿಂದ ಇದೇ ಇಲ್ಲಿರ್ತಕ್ಕಂಥ ಏನು ಕಟ್ಟಡ ಏನಿದೆ ಈ ಒಂದು ನಿಗಮದಲ್ಲಿ ಇರುವಂಥದ್ದು. ಹೀಗಾಗಿ ಹಿರಿಯ ಅಧಿಕಾರಿಗಳ ಆದೇಶದ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಅಂದರೆ ಈ ಒಂದು ಡ್ರಿಂಕ್ಸನ್ನು ಕುಡಿದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆರೋಗ್ಯದ ಸಮಸ್ಯೆ ಆಗಬಾರ್ದು, ಅವರಿಗೆ ಆರೋಗ್ಯ ತೊಂದರೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಹಿರಿಯ ಅಧಿಕಾರಿಗಳ, ಮೇಲಾಧಿಕಾರಿಗಳ ಸೂಚನೆ ಮೇರೆಗೆ ಸುಮಾರು 77 ಲಕ್ಷದ ಅಧಿಕವಾಗಿರ್ತಕ್ಕಂಥ ಒಂದು ಮದ್ಯವನ್ನು ಈಗ ಅಧಿಕಾರಿಗಳು ನಾಶಪಡಿಸಿರುವಂಥದ್ದು. ಸೊ ಇದಕ್ಕೆ ಕಾರಣಗಳು ಕೂಡ ಏನಂತಂದರೆ ಅಬಕಾರಿ ಅಧಿಕಾರಿಗಳು ನೀಡಿರುವಂಥದ್ದು. ಅಂದರೆ ಇತ್ತೀಚೆಗೆ ಹಾವೇರಿ ಜಿಲ್ಲೆಯಲ್ಲಿ ಸ್ವಾಮೀಜಿಗಳು ಅಂದರೆ ಮಠಮಾನ್ಯದಲ್ಲಿರ್ತಕ್ಕಂಥ ಸ್ವಾಮೀಜಿಗಳು ದುಶ್ಚಟವನ್ನು ನಮ್ಮ ಜೋಳಿಗೆಗೆ ಹಾಕಿ ಅನ್ನುವಂತಹ ಅಭಿಯಾನವನ್ನು ಏನಂತಂದರೆ ಶುರು ಮಾಡಿದರು. ಹೀಗಾಗಿ ಎಷ್ಟೋ ಏನಂತಂದರೆ ಯುವಕರು ಈ ಒಂದು ದುಶ್ಚಟವನ್ನು ಬಿಟ್ಟಿರುವ ಹಿನ್ನೆಲೆಯಲ್ಲಿ ಇಷ್ಟು ಮದ್ಯ ಏನಂತಂದರೆ ಉಳಿದಿರುವಂತಹ ಒಂದು ಏನಂತಂದರೆ ಶಂಕೆಯನ್ನು ಈಗ ಅವರು ಇದು ಮಾಡಿದ್ದಾರೆ. ಆದರೆ ಇದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಇಲ್ಲ ಅನ್ನುವಂಥದ್ದನ್ನು ಕೂಡ ಮಾಧ್ಯಮಗಳಿಗೆ ಹೇಳಿಕೆ ನೀಡಿರುವಂಥದ್ದು. ಹಾವೇರಿಯಿಂದ ರಮೇಶ್ ಬಸಪ್ಪ ಹುಣಸಿಮರದ್, ಗ್ಯಾರಂಟಿ ನ್ಯೂಸ್.